ಗಸ ಕರ ಕಟ್ಕೊಂಡು ಜೀವನ ಮಾಡ್ತೀವಿ ತಾನೆ, ನಮ್ಮ ಹೊಟ್ಟೆ ಮೇಲೆ ಯಾಕೆ ಕಲ್ಲು ಹಾಕ್ಬೇಕು ಇವ್ರು? ಕೊಡ್ಲಿ 20 ಕೋಟಿ ಕೊಡ್ಲಿ ಬಿಟ್ಕೊಡ್ತೀವಿ ಕಂಟೆಂಟ್. ಯಾವ ಕಾನ್ಸೆಪ್ಟ್ ಆದ್ರೂ ಮಾಡ್ಲಿ, ಅವ್ರ ತಿಥಿ ಆದ್ರೂ ಮಾಡ್ಕೊಳ್ಳಿ. ನಾವು ಕೊಟ್ಬಿಟ್ಟು ಅದಕ್ಕೆ ಬಹುರಾಶಿ ಕೊಡೋಣ ಮಕ್ಕಳು ಕೈಗೆ. ಅವನು 8 ಮಕ್ಕಳು ಮಡಿಕೊಂಡಿರೋರು, ಅವ್ರಿಗೂ ಅಕ್ಕ ತಂಗಿದಿರು ತಾಯಿದಿರು ಯಾರು ಇಲ್ವಾ? ಅವ್ನ ಏಕ್ತಿಗೆ ಯಾತ್ರೆ ಹೊಡಿಬೇಕು ಅನ್ನೋದೇ ಗೊತ್ತಿಲ್ಲ ಇನ್ನ. ಅವ್ನ ಏಕ್ ಕೆಟ್ಟುವ ಅವನು. ಬಾಲಕೃಷ್ಣ ಅವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ. ಅವ್ರು ಬಿಡ್ರಿ ಮೂರು ಬಿಟ್ಬಿಟ್ರು ಅವ್ರು. ಈ ರಾಮನಗರ ಜಿಲ್ಲೆಯ ಮಗ, ಮಣ್ಣಿನ ಮಗ ಅಂತಾರೆ. ನಾವೇನ್ ಪಾಕಿಸ್ತಾನದಲ್ಲಿ ಇದ್ದೀವಾ? ನಿರ್ಮಲಾನಂದ ಸ್ವಾಮಿಗಳೇ, ಇದು ನಿಮ್ ಕಾಣಿಸ್ತಾ ಇಲ್ವಾ ಹೋರಾಟ? ರಾಜಕೀಯದವ್ರು ಮಾತ್ರ ಬೇಕಾ? ರೈತರು ನಿಮ್ ಕಣ್ ಕಾಣಿಸ್ತಾ ಇಲ್ವಾ? ಇನ್ನ 2 ವರ್ಷ ಆದ್ರೂ ಹೋರಾಟ ಮಾಡ್ತೀವಿ ಸರ್. ನಮ್ ಭೂಮಿ ಮಾತ್ರ ಬಿಟ್ಕೊಡಲ್ಲ ನಾವು. ನಮ್ ಭೂಮಿ ಕೊಡಲ್ಲ, ನಮ್ಗ್ ಬೇಕು ಭೂಮಿ. ಇವ್ರೇನೋ ಎಲ್ಲ ದುಡ್ಡು ಮಾಡ್ಕೊಬಿಡ್ತಾರ, ನಾವ್ ಎಲ್ಲೋಗದ? ಈಗ 5 ವರ್ಷದ ಮಗ ಕೇಳ್ತದೆ, ಅಜ್ಜಿ ನೀವು ಹೋರಾಟಕ್ಕೆ ಹೋಯ್ತಿಲ್ಲ, ಜಮೀನ್ ನಮ್ಗೆ ಉಳಿಸ್ಕೊಡ್ತೀರಾ ಅಂತ. ನಮ್ ಭೂಮಿ ನಮ್ಮಕ್ಕು, ಯಾವುದೇ ಕಾರಣಕ್ಕೂ ಅವ್ನು ಬಿಡಲ್ಲ. ಸೌಜನ್ಯಕ್ಕಾದು ನಿಮ್ಗೆ ಯಾಕಯ್ಯ ಏನು ಅಂತ ಬರ್ಲಿಲ್ಲ. ನಾವಲ್ವಾ MLA ಮಾಡಿ ಕಳ್ಸಿದ್ದೆ ಸಾಹೇಬ್ರೆ. ಇವತ್ತು ಕುಮಾರಸ್ವಾಮಿ ಹೇಳಕ್ ಗೊತ್ತಾವನಲ್ಲ ಬಾಲಕೃಷ್ಣಪ್ಪ, ಅವನು ಮಾನ ಮರ್ಯಾದಿಲ್ವೇ? ಕೊಟ್ಬಿಟ್ಟು ಹೋಗ ಮನೆ ಬಾಟ್ಲಿ ಭಿಕ್ಷಾ ಬೇಡಾನೆ, ಮನೇಲಿ ಹೋಗಿ ಬಾತ್ರೂಮ್ ತೊಳಿಯಾನೆ. ಸರ್ ನಮ್ಗೆ ಅಕ್ವೇರೇಷನ್ ಬೇಡ ಸರ್. ನಮ್ಗೆ ನಮ್ಮ ಭೂಮಿ ನಾವು ಉಳಿಸ್ಕೊಳಕ್ಕೋಸ್ಕರ ಬಂದಿದ್ದೀವಿ ಇಲ್ಲಿ. ಇನ್ನೇನು 1.5 ವರ್ಷದಿಂದ ಬಂದು ಕುಂತ್ಕೊಂಡು ಮೀಟಿಂಗ್ ಮಾಡಿ ನೋಡ್ರಿ, ಮನೆ ಕೆಲಸ ಎಲ್ಲ ಬಿಟ್ಬಿಟ್ಟು ಬಂದಿದ್ದೀವಿ ಸರ್. ನಮ್ಗೆ ಏನು ಬೇಡ ಸರ್, ಅಕ್ವೇರೇಷನ್ ಬೇಡವೇ ಬೇಡ ಸರ್. ಅವ್ರ ದುಡ್ಡು ಬೇಡ, ಏನು ಬೇಡ, ನಮ್ಮ ಭೂಮಿ ನಮ್ಗೆ ಉಳಿಸ್ಕೊಳ್ಬೇಕು. ಅವರು ಏನು ಟೌನ್ ಶಿಫ್ಟ್ ಮಾಡ್ತೀವಿ ಅಂತ ಮಾಡ್ತಾವ್ರೆ. ಬೇಡ ನಮ್ಗೆ, ನಮ್ಮೂರೇ ಟೌನ್ ಇದ್ದಂಗೆ ಅದೇ ಬೇಡಿ. ನಮ್ಗೆ ಅಕ್ವೇರೇಷನ್ ಮಾತ್ರ ಬೇಡಿ. ಯಾರು ಮಾಡ್ತಾ ಇರೋದು? DK ಶಿವಕುಮಾರು ಮಾಡ್ತಾ ಇರೋದು ಅವ್ರಿಗೇನೇನೆ. ಅದಕ್ಕೋಸ್ಕರ ನಾವು ಬಂದ್ ನೋಡ್ರಿ ಹಿಂಗ್ ಕುತ್ಕೋತಾ ಇದ್ದೀವಿ. ಭೂಮಿ ಕೊಡಲ್ಲ ಅಂತ ಬಂದಿದೀವಿ. ಹೋರಾಟ ಮಾಡ್ತೀವಿ. ಇನ್ನ 2 ವರ್ಷ ಆದ್ರೂ ಹೋರಾಟ ಮಾಡ್ತೀವಿ ಸರ್. ನಮ್ ಭೂಮಿ ಮಾತ್ರ ಬಿಟ್ಕೊಡಲ್ಲ ನಾವು. ನಮ್ ಭೂಮಿ ಬಿಟ್ಕೊಡಲ್ಲ. ಅವ್ರು ಎಷ್ಟೇ ದುಡ್ಡು ಕೊಡ್ತೀನಿ, 10 ಕೋಟಿ ಕೊಡ್ತೀನಿ ಅಂದ್ರೆ ನಮ್ ಭೂಮಿ ಬಿಟ್ಕೊಡಲ್ಲ. ಏನೋ 1-2 ಎಕರೆ ಜಮೀನ್ ಮಾಡಿಕೊಂಡಿದ್ದೀವಿ. ನಮ್ಮ ಮಕ್ಕಳು ನಮಗೆ ಏನ್ ಮಾಡೋಣಪ್ಪ ಕೊಟ್ಬಿಟ್ಟು? ಆ ದುಡ್ಡು ಎಲ್ಲಿ ಗಂಟ ಬರ್ತದಪ್ಪ? ನಮ್ಗೆ ಭೂಮಿ ಕೊಡಲ್ಲ, ನಮ್ಗೆ ಬೇಕು ಭೂಮಿ. ಅವ್ರ ದುಡ್ಡು ಬೇಡ ನೋಡಿ. ಹಿಂಗೆ 1.5 ವರ್ಷದಿಂದ ಹಿಂಗೆ ನಾವು ಈ ನೀರು ವಾಸನೆ ಕುಡ್ಕೊಂಡೆಲ್ಲ ನಾವು ಸ್ಟ್ರೈಕ್ ಮಾಡ್ತಾ ಇದ್ದೀವಲ್ಲ. ಯಪ್ಪಂಗೊಂಚೂರು ಕನೀಕರಣ ಅನ್ನೋದು ಬರಲಿಲ್ವೇ? ಕನೀಕರಣನೂ ಇಲ್ಲ. ಬಂದು ನಮ್ಮನ್ನ ಕಷ್ಟ ಸುಖ ಕೊಡ್ತೀರಾ ಬಿಡ್ತೀರಾ ಅಂತ ಏನು ಕೇಳಲೂ ಇಲ್ಲ. ಒಳಗೇನೆ ಇವ್ರು ಹಿಂಗೆ ಮಾಡಿಬಿಟ್ರೆ ನಾವು ರೈತರು ಏನಪ್ಪ ಮಾಡೋದು? ಅದಕ್ಕೆ ನಾವು ಈಗ ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಭೂಮಿ ನಮ್ಗೇನು ಮಾಡ್ಕೊಡೋದು ಬೇಡ, ನಮ್ಮ ಭೂಮಿ ನಮ್ಗೆ ಬೇಕು. DK ಅವರು ಕನಕಪುರ ಕಡೆ 1 ಪೈಸೆ ಇದು ಜಮೀನು ಎಲ್ಲ ಹಾಳು ಮಾಡಬೇಡ್ರಿ ಅಂತ ಹೇಳ್ತಾರೆ. DK ಅವರು ನಾವೇನು ಮಾಡಿದ್ವಿ ಅವ್ರಿಗೆ ನ್ಯಾಯನ? ನಾವು ಎಲ್ಲೋಗನ 1 ಎಕರೆ 1/2 ಎಕರೆ ಮಡಿಕೊಂಡಿರೋರು ಎಲ್ಲೋಗನ? ನಾವು ಮಕ್ಳು ಮರಿನೆಲ್ಲ ಎಲ್ಲಿ ಕಳ್ಸೋಣ? ನಮ್ಮ ತಾತ ಮುತ್ತಾತ ಜಮೀನೆಲ್ಲ ನಾವು ಹಾಳು ಮಾಡಿಕೊಂಡು ನಾವೇನು ಮಾಡೋಣ? ನಮ್ಮ ಮಕ್ಳುಗಳು ಎಲ್ಲೋಯ್ತಾರೆ? ಇವರೇನೋ ಎಲ್ಲ ದುಡ್ಡು ಮಾಡ್ಕೊಬಿಡ್ತಾರೆ, ನಾವು ಎಲ್ಲೋಗನ? ಇವ್ರ ಕಡೆ ಕನಕಪುರ ತಾಲೂಕು ಕಡೆ ಮಾಡಬೇಕು, ನಮ್ಮ ಕಡೆ ಯಾಕೆ ಬರ್ಬೇಕು ಅವರು? ಅವ್ರದ್ದೇನು ಅಲ್ಲಿ ಭಾಷಣ ಮಾಡುವಾಗ ಒಂದು ಸ್ವಲ್ಪನೂ ಕಳಿಬೇಡ್ರಿ, ಚಿನ್ನ ಇದ್ದಂಗೆ ಬೆಂಗಳೂರಿಗೆ ವಲಸೆ ಬರಬೇಡ್ರಿ, ಇಲ್ಲೇ ಇರ್ರಿ ನೀವು, ನಿಮ್ಗೆ ಏನು ಬೇಕು ಅನುಕೂಲ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ. ನಮ್ಗೆ ಯಾಕೆ ಮಾಡೋಕ್ಕಾಗಲ್ಲ? ಅವರು ಮಾಡ್ಬೋದು ತಾನೇ ನಮಗೂ? ನಾವೇನು ಅನ್ಯಾಯ ಮಾಡಿದ್ದೇವೆ ಅವ್ರಿಗೆ? ಎಲ್ಲ ಮಾಡ್ಬೋದು ತಾನೇ ನಮಗೂ? ನಮ್ಮ ಭೂಮಿ ಯಾಕೆ ಕಿತ್ಕೋಬೇಕು? ಇವ್ರು ಪರಿಹಾರ ಕೊಡ್ತೀವಿ. ಇವ್ರೇನು ನಮ್ಮ ಭೂಮಿಗೆ ಪರಿಹಾರ ಕೊಡೋದು? ಹಿಂದೆ ಮೊದಲಿಂದ ಬಂದಿರೋ ಜಮೀನುಗಳು, ಇವ್ರೇನು ನಮ್ಮ ಜಮೀನಿಗೆ ಪರಿಹಾರ ಕೊಡೋದು? ಪರಿಹಾರ ಕೊಡ್ತೀವಿ ಅಂತ ಹೇಳ್ತಾರೆ. ಪರಿಹಾರ ಏನು ಇವ್ರು ಕೊಡೋದು? ನಮ್ಮ ಜಮೀನಿಗೆ ಏನು ಇವ್ರು ಪರಿಹಾರ ಕೊಡೋದು? ನಾವು ಕೇಳ್ಕೊಂಡಿದ್ವಿ ಹೋಗಿ ಕೊಡ್ರಿ ಅಂತ. ಏನೋ ನಾವು ಗಸ ಕರ ಕಟ್ಕೊಂಡು ಜೀವನ ಮಾಡ್ತೀವಿ ತಾನೆ, ನಮ್ಮ ಹೊಟ್ಟೆ ಮೇಲೆ ಯಾಕೆ ಕಲ್ಲು ಹಾಕ್ಬೇಕು ಇವ್ರು? ಇವ್ರ ಕಡೆ ಮಾಡ್ಕೋಬೇಕು, ನಮ್ಮ ಕಡೆ ಯಾಕೆ ಬರಬೇಕು? ನಾವ್ ಯಾವತ್ತಾದ್ರೂ ಇವ್ರಿಗೇನೋ ತೊಂದರೆ ಕೊಟ್ಟಿದೀವ? ಇವ್ರಿಗೇನು ನೋವು ಕೊಟ್ಟಿದೀವಿ? ನಮ್ಮ ಭೂಮಿಗೆ ಯಾಕೆ ಬಂದು ಇವ್ರು ತೊಂದರೆ ಕೊಡ್ತಾ ಇರೋದು? ನಾವ್ ಎಲ್ಗೋಗಣ? ನಮ್ಮ ಮಕ್ಳುಗಳು ಸರಿ ಇಲ್ಲ. ನಮ್ಮ ಇವತ್ತು ನಮ್ಮ ಮೇಲೆ ಕಲ್ಲು ಏತಾಕ್ತಾರೋ ಗುಂಡೆ ಏತಾಕ್ತಾರೋ ನಮ್ಗೆ ಗೊತ್ತಾಗಲ್ಲ. ನಾವು ಅಷ್ಟೋ ಇಷ್ಟೋ ನಾವು 1 ಎಕರೆ ಆಗಲಿ 1/2 ಎಕರೆ ಆಗಲಿ ಏನೋ ನಮ್ಮ ಮೊಮ್ಮಕ್ಳು ಹುಟ್ಟಾವ್ರೆ, ನಾವು ಅವ್ರಿಗೆ ಕೊಡೋಣ. ನಾವು ನಮ್ಮ ಅತ್ತೆ ನಮ್ಮ ನಮಗೆ ಕೊಟ್ಟರು, ನಾವು ಅವ್ರಿಗೆ ಕೊಡೋಣ ಅನ್ನೋ ಇದು ನಮಗೆ ಸರಿ. ಅವ್ರಿಗೇನಾದರೂ ನಾವು ಒಂಚೂರು ಚಿಂತಿಷ್ಟು ನಮ್ಗೆ ತೊಂದರೆ ಕೊಡ್ಲಿವಲ್ಲ, ನಮ್ಗೆ ಯಾಕೆ ಇಷ್ಟು ನೋವು ಕೊಡ್ತಾ ಇರೋದು? ಅವರು ಕಣ್ಣಲ್ಲಿ ರಕ್ತ ಬೀಳಿಸ್ತಾವ್ರೆ ನಿಜವಾಗ. ಅವ್ರು ಒಂದಿನ ಅಲ್ಲ ಒಂದಿನ ಅವ್ರು ನಮ್ಮ ಗೋಳು ತಗಳಿ ಅವರು ಏನು ಆಯ್ತಾರೋ ಗೊತ್ತಿಲ್ಲ ನಮಗೆ. ಅವ್ರನ್ನ ದುಡ್ಡು ಕೊಡೋ ಅಂತ ಹೋಗಿದ್ವಾ, ಕಾಸು ಕೊಡುವಂತ ಹೋಗಿದ್ವಿ. ಈಗ 2,000 ಕೊಡ್ತಾ ಇದೀವಿ ಅಂದ್ರಲ್ಲ, ನಾವೇನೋ ಅವ್ರ ಮನೆ ಮಕ್ಳಿಗೆ ಹೋಗಿದ್ವಾ? ನೀನು ಹಾಕಿಸ್ಕೋಬೇಕಾಯ್ತು ಕೊಟ್ಟೆ. ನೀನು ಕರೆಂಟ್ ಕೊಡು ಅಂತ ಹೋಗಿದ್ವಾ?
ಏನ್ ಕೊಡು ಅಂತ ಹೋಗಿದ್ದ ನಾವು ಅವ್ರ ಮನೆ ಮಕ್ಳಿಗೆ ನಾವ್ ಏನ್ಕು ಹೋಗ್ಲಿವಲ್ಲ. ನಮ್ಗೆ ಯಾಕೆ ಬಂದು ಈ ವನವಾಸ ಕೊಡ್ತಾ ಇರೋದು? ಎಷ್ಟು ದಿನ ಆಯ್ತು? 1 ವರ್ಷದ ಮೇಲೆ 4 ತಿಂಗಳಾಯ್ತು ಹಿಂಗೆ ಅಲಿತಾ ಇದ್ದೀವಿ. ಪಾಪ ಒಬ್ರು ಇರ್ತದೆ, ಒಬ್ರು ದುಡ್ಡು ಇರಲ್ಲ. ಎಷ್ಟು ಜನ ಇಲ್ಲಿ ಬಂದು ಅಲ್ಕೊಂಡು ಒಂದ್ ಬಸ್ಗೆ ಏನಾದ್ರು ಸಿಕ್ಕಾಕೊಂಡು ಅಂದ್ರೆ ಅವ್ರ ಮನೆಗೆ ಯಾರು ದಿಕ್ಕು? ಬಂದು ಈ ಪಾಟಿ ಮಳೆ ಹೋಯ್ತದೆ, ಗುಡುಗ್ಲು ಸಿಡ್ಲು ಬಂದು ಅಲ್ದಾಡ್ತಾ ಇದೀವಿ. ಇಲ್ಲಿ ಯಾರು ರಕ್ಷಣೆ ಕೊಡೋರು ನಮ್ಗೆ? ಈಗ ನಮ್ಗೆ ಒಬ್ರು ಬಿಪಿ ಇರ್ತದೆ, ಒಬ್ರು ಸುಗರ್ ಇರ್ತದೆ, ಅವ್ರಿಗೆಲ್ಲ ಏನು ಇವ್ರಿಗೆಲ್ಲ ಏನಾದ್ರು ಬಂದು ಪರಿಹಾರ ಕೊಡ್ತಾರ? ನಾವ್ ಬಂದು ಇಲ್ಲಿ ಒತ್ತಿಡ್ಸಂದೆ ಹರ್ಚ್ಕೊಂಡು ಸಾಯ್ತಾ ಇದೀವಿ. ಹಗ್ಲು ರಾತ್ರಿ ಧರಣಿ ಮಾಡ್ತಾ ಇದೀವಿ. ಏನ್ ಸರ್ ನಾವ್ ಏನ್ ಹೋಗಿದ್ದೇವೆ ಅವ್ರಿಗೆ ತೊಂದರೆ ಕೊಡಕ್ಕೆ? ಇವಾಗ ಯಾವ ಕಾನೂನು ತಂದವ್ರು ಗೊತ್ತಾ? 2,000 ರೂಪಾಯಿಗೆ 14 ಇಟ್ಕೊಡ್ಬೇಕಂತೆ. ಪಾಪ 2 ಸಂದೆ ಗಂಟು ಇವಾಗ ಇದ್ರಲ್ಲಿ ಕೆಲಸ ಮಾಡೋರು ಅವ್ರು ತಂದು ನಿನಗೆಲ್ಲ ಆಡಿಸ್ತಾರೆ. ನೀನ್ ಕೊಡು ಅಂತ ಯಾರು ಕೇಳಿದ್ರು? ಈಗೇನು ಅವ್ನು ಕೊಡೋದು ಬೇಡ, ಏನು ಬೇಡ. ನಮ್ಮ ಭೂಮಿ ಮಾತ್ರಕ್ಕೆ ಅವ್ನು ಕೊಡಲ್ಲ. ನಮ್ಮನ್ನ ಮಾತ್ರ ಅವ್ನು ಬಲಿ ಕೊಟ್ಬಿಟ್ಟೇನೆ ಭೂಮಿ ತಗೊಂಡೋಗ್ತೀವಿ ನಾವು. ಅವನೇನೋ ನಮಗೆ ಮರ ಅವೆ, ಒಂದು 60-70 ಮರ ಅವೆ. ಅವ್ರೇನಾದ್ರು ನಮ್ಗೆ ಕುಯ್ಯಕ್ಕೆ ಬಂದ್ರೆ ಫಸ್ಟ್ ನಮ್ಮನ್ನ ಕೂತ್ ಮನಗಿಸ್ಬಿಟ್ಟು ಆ ಮರ ಕುಯ್ಬೇಕು ಅವನು. ಇಲ್ಲ ಅಂದ್ರೆ ಇಲ್ಲ, ಬಂದು ನಮ್ದು ರೈತರು ಕಷ್ಟ ಸುಖ ಅವ್ನು ಕೇಳಬೇಕು. ರೈತರು ಕಷ್ಟ ಸುಖ ಕೇಳಿ ನಿಮ್ಗೇನು ತೊಂದರೆ ಕೊಡ್ತೀರಾ, ನಿಮ್ಮ ಭೂಮಿನ ಕೊಡಲ್ವಾ ಅಂತ ಕೇಳ್ಬೇಕು ಅವರು. ಇಲ್ಲ ನಾವು ಬಿಟ್ಕೊಡ್ತೀವೋ ಬಿಟ್ಕೊಡಲ್ವೋ ನಮ್ಗೆ ಪರಿಯ ಇಲ್ಲ ಕೊಡ್ತಾರ. ನಾವು ಕೇಳದ್ ಕೋಟಿ ಕೊಡ್ತಾರ? ಕೊಡ್ಲಿ, 20 ಕೋಟಿ ಕೊಡ್ಲಿ, ಬಿಟ್ಕೊಡ್ತೀವಿ. ಈ ಗಂಟೆಲಿ ಕೊಡ್ತಾರಾ? ಅವ್ರ ಕೈಲಿ ಆಯ್ತದ? ಕೊಡ್ಲಿ. ಯಾವ ಟೋಮ್ಸಿಪ್ ಆದ್ರೂ ಮಾಡ್ಲಿ, ಅವ್ರ ತಿಥಿ ಆದ್ರೂ ಮಾಡ್ಕೊಳ್ಳಿ. ನಾವು ಕೇಳ್ದೆ ಅಷ್ಟು ಕೊಟ್ಬಿಟ್ಟು ಬಿಡಿಸ್ಕೊಳ್ಳಿ ಭೂಮಿನ. ಯಾಕೆ ಬಂದಿಲ್ಲ? ನಮ್ಮ ಸಮಾಧಿ ಮೇಲೆ ಅವನು ಅನ್ನ ಉಣ್ಬೇಕು. ಅವ್ನ ಸಮಾಧಿ ಮೇಲೆ ಅವಾಗೆ ಬಿಡೋದು. ಅಯ್ಯ ಇರ್ರಿ, ಅವನು ಯಾವತ್ತಿಗೂ ಬಿಡಲ್ಲ ಅಂತ ನಾಟಕ ಆಡ್ತಾವನಲ್ಲ, ಅದ್ ಕೇಳ್ತಾ ಇದ್ದೀನಿ. ಅಲ್ಲ, ಕೋಟಿ ಯಾರು ತಿನ್ನಲ್ಲ, ಅನ್ನ ಯಾರು ತಿನ್ನಲ್ಲ, ಅನ್ನನೇ ತಿನ್ನೋದು. ಅವ್ನ ಕೋಟಿನೂ ತಿನ್ನಲ್ಲ. ಅವ್ನು ಹೋಗಿ ಆ ಫ್ಯಾಕ್ಟ್ರಿ ಅಂತ ಮಾಡ್ಕೊಂಡು ಅಲ್ಲೋಗಿ ನಮ್ಮನ್ನ ಕುಸಿಟ್ಕೊಳಲ್ಲ. ಏನ್ ಮಾಡೋಣ ನಾವು ಹೋಗಿ? ಈಗ ನಮ್ಗೇನಾದ್ರು ಮಾಡಕ್ಕೆ ನಮ್ಗೆ ದಾರಿನೇ ಇಲ್ಲ. ದನ ಹಸುಗಳನ್ನ ಬಿಟ್ರೆ ನಮ್ಗೆ ಇನ್ನೇನು ಬರಲ್ಲ. ನಮ್ಗೆ ಯಾವ ಫ್ಯಾಕ್ಟ್ರಿಗೆ ಸೇರಿಸ್ತಾರೆ ಹೇಳಿ ನೀವೇನೆ? ಯಾವ ಫ್ಯಾಕ್ಟ್ರಿಗೆ ಸೇರಿಸ್ತಾರೆ? ಏನ್ಗೂ ಸೇರ್ಸಲ್ಲ ನಮ್ಮನ್ನ. ನಾವು ಕಾಲ್ ಕಸ ಕೂತಿದೀವಿ. ಇವಾಗ ನಾವೇನಿದ್ರು ಹಸುಗಳು ನಾವು ಮಾಡ್ಕೊಂಡು ನಮ್ಮ ಮಕ್ಳು ಮರಿ ಸಾಕು ನಾವು ಜೀವನ ಮಾಡ್ತೀವಿ ನೋಡಿ. ಕೈ ಮುಗಿದ್ ಕೇಳ್ತೀವಿ ನಾವು ಅಪ್ಪನ್ಗೆ, ನಮ್ ಕಡೆ ಬರ್ಕೂಡ್ದವ್ರು. ಇಲ್ಲ ಬಂದ್ರೆ ನಮ್ಗೆ ನ್ಯಾಯ ಕೊಡ್ಬೇಕು. ಬಿಡ್ತೀರಾ ಬಿಡಲ್ವಾ? MLA ಏನ್ ಹೇಳ್ತಾವ್ರೆ? ನಾನ್ ಬಿಡಲ್ಲ. ಅವಾಗ ಕುಮಾರಸ್ವಾಮಿ ಮಾಡ್ಬಿಟ್ಟು ಹೊರಟಾಗವ್ರೆ. ಯಾವಾಗ ಬಂದಿರ್ಕು ಕೇಳಕ್ಕೆ? ನಾವು ಅಷ್ಟೇ, ನಮ್ಮ ಭೂಮಿ ಬಿಡಲ್ಲ. ನಾವು ರೇಷ್ಮೆ ಮಾಡಕ್ತೀವಿ, ಹಸು ಸಾಕೊಂಡಿದ್ದೀವಿ. ನಮ್ಮ ಮೊಮ್ಮಕ್ಕಳಿದ್ದಾರೆ. ಈಗ ನಮ್ಮ ತಲೆ ನಮ್ಮ ಮಾವಾರ ಸಂಪಾದನೆ ಮಾಡಿರೋದು ನಮ್ಮ ಮಕ್ಳಿಗಾಗದೆ. ಈಗ ನಮ್ಮ ಮಕ್ಕಳಿಗೆ ಉಳಿಸ್ಕೋಬೇಕು. ನಾವು ಯಾವುದೇ ಕಾರಣಕ್ಕೂ ಜಮೀನುಗಳನ್ನ ಬಿಟ್ಕೊಡಲ್ಲ. ನಾವು ಹೆಂಗೋ ಜೀವನ ನೆಮ್ಮದಿಯಾಗೆ ಒಪ್ಪತ್ತು ಕೆಲಸ ಮಾಡ್ಕೊಂಡು ಒಪ್ಪತ್ತು ನೆಮ್ಮದಿಯಾಗಿದ್ದೀವಿ. ನಾವು ಯಾವುದೇ ಕಾರಣಕ್ಕೂ ನಾವು ಭೂಮಿನ ಕೊಡಲ್ಲ.